ನಮಸ್ಕಾರ. ಬದುಕಿಗೆ ಒಂದಿಷ್ಟು ಕತೆಗಳು. ಇವತ್ತಿನ ಕತೆ ಒಬ್ಬ ಕಲ್ಲು ಕಡಿಯೋಂದು. ಈ ಕಲ್ಲು ಕಡಿಯೋನು ಕಲ್ಲನ್ನ ಕಡಿತಾ ಇರ್ತಾನಂತೆ, ಜೋರಾಗಿ ಕುಟ್ಟಿ ಕುಟ್ಟಿ ಕಡಿತಾ ಇರ್ತಾನೆ. ಆವಾಗ ನೋಡ್ತಾನಂತೆ ತುಂಬಾ ಬಿಸಿಲು. ಆ ಬಿಸಿಲಿನ ಒಂದು ಶಾಖಕ್ಕೆ ಬೆವರ್ತಾ ಇದ್ದಾನಂತೆ. ತಲೆ ಎತ್ತಿ ನೋಡಿದ್ರೆ ಸೂರ್ಯದೇವ. ಸೂರ್ಯನ ನೋಡ್ತಾನಂತೆ. ಅವನಿಗನ್ಸುತ್ತಂತೆ, ಅಯ್ಯೋ ಸೂರ್ಯ ಎಷ್ಟು ಪವರ್ಫುಲ್ ಆಗಿದ್ದಾನಲ್ವಾ, ನಾನು ಸೂರ್ಯ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅಂದ ತಕ್ಷಣನೇ ಅವನು ಕಲ್ಲು ಕಟ್ಕನಿಂದ ಸೂರ್ಯ ಆಗ್ಬಿಡ್ತಾನಂತೆ. ಸೂರ್ಯ ಆದ ತಕ್ಷಣ ತುಂಬಾ ಸಂತೋಷ ಅನ್ಸುತ್ತಂತೆ ಅವನಿಗೆ. ಅಯ್ಯೋ ನಾನ್ ಸೂರ್ಯ ಆಗ್ಬಿಟ್ಟೆ, ಇವಾಗ ನನ್ನಷ್ಟು ಶಕ್ತಿಶಾಲಿ ಮತ್ತೊಬ್ರು ಇಲ್ಲ ಅಂತ. ಅಷ್ಟು ಹೇಳ್ತಾ ಇರುವಾಗ ಅಲ್ಲಿಂದ ಒಂದು ಮೋಡ ಬಂದ್ಬಿಡ್ತಂತೆ. ಆ ಮೋಡ ಬಂದಿದ್ದೆ ಈ ಸೂರ್ಯನನ್ನ ಮುಚ್ಚಿಬಿಡ್ತು. ಆವಾಗ ಸೂರ್ಯನ್ಗೆ ಅನಿಸ್ತಂತೆ, ಅಯ್ಯೋ ಈ ಮೋಡ ನನ್ನಕ್ಕಿಂತ ಪವರ್ಫುಲ್, ಹಾಗಾದ್ರೆ ನನ್ನನ್ನೇ ಮುಚ್ಚಿಬಿಟ್ಟಿದೆ, ಅಂದ್ರೆ ಭೂಮಿಗೆ ನಾನು ಕಾಣಿಸ್ತಾ ಇಲ್ಲ, ಈ ಮೋಡ ಅಡ್ಡ ಬಂದಿದ್ದಕ್ಕೆ. ಅಂದ್ರೆ ಮೋಡ ನನಗಿಂತ ಶಕ್ತಿಶಾಲಿ, ಹಾಗಾದ್ರೆ ನಾನು ಮೋಡ ಆಗ್ಬಾರ್ದಾಗಿತ್ತ ಅಂತ. ಅಷ್ಟಂದ ತಕ್ಷಣ ಮೋಡ ಆಗ್ಬಿಡ್ತಾನಂತೆ. ಮೋಡ ಆದ ತಕ್ಷಣ ತುಂಬಾ ಸಂತೋಷ ಅನ್ಸುತ್ತಂತೆ. ಓ ನನ್ನಷ್ಟು ಶಕ್ತಿಶಾಲಿ ಮತ್ತೊಬ್ರು ಇಲ್ಲ ಅಂತ ಖುಷಿ ಪಡ್ಬೇಕಾದ್ರೆ ಇನ್ನೊಂದು ಮೋಡ ಅದಕ್ಕೆ ತಾಗಿ ಮಳೆ ಸುರ್ಲಿಕ್ಕೆ ಶುರು ಆಗುತ್ತೆ ಅಂತೆ. ಅವಾಗ ಅನ್ಸುತ್ತಂತೆ ಅವನಿಗೆ, ಅಯ್ಯೋ ಮಳೆ ನನಗಿಂತ ಶಕ್ತಿಶಾಲಿನ, ಹಾಗಾದ್ರೆ ಮಳೆ ಅನ್ನೋದು ನನ್ನನ್ನು ಒಡೆದ್ಬಿಟ್ಟು ಕೆಳಗಡೆ ಹೋಗುತ್ತೆ ಅಂದ್ರೆ ನಾನ್ ಮಳೆ ಆಗ್ಬೇಕಲ್ವಾ, ಮಳೆ ಅಷ್ಟು ಶಕ್ತಿಶಾಲಿ ಆಗ್ಬೇಕಲ್ಲ ಅಂತ. ಅಷ್ಟಂದ ತಕ್ಷಣ ಅವನು ಮಳೆ ಆಗ್ಬಿಡ್ತಾನಂತೆ. ಮಳೆ ಆಗಿ ಧೂವಾಗಿ ಕೆಳಗಡೆ ಸುರಿತಾ ಇದ್ದಾನೆ. ಅವನಿಗೆ ತುಂಬಾ ಸಂತೋಷ. ಓ ನಾನ್ ಮಳೆ ಆಗಿ ಎಷ್ಟು ಶಕ್ತಿ ಪ್ರದರ್ಶನ ಮಾಡ್ತಾ ಇದ್ದೀನಿ, ನನ್ನಷ್ಟು ಶಕ್ತಿಶಾಲಿ ಮತ್ತೊಬ್ರಿಲ್ಲ ಅಂತ. ಈ ಮಳೆ ಬೀಳ್ತಾ ಇರುವಾಗ ಎಲ್ಲೋ ಕೊಚ್ಕೊಂಡು ಹೋಗ್ತಾ ಇದೆ, ಆದ್ರೆ ಕಲ್ಲು ಮಾತ್ರ ಹಾಗೇ ಸ್ಥಿತವಾಗಿದೆ. ಅಲ್ಲಿ ಕಲ್ಲಿಗೆ ಏನೂ ಆಗ್ತಾ ಇಲ್ವಲ್ಲ. ಅವಾಗ ಅನ್ಸುತ್ತಂತೆ, ಓ ಮಳೆಗಿಂತ ಶಕ್ತಿಶಾಲಿ ಕಲ್ಲಿದೆ ಅಂತ. ಅವಾಗ ಅನಿಸ್ತಂತೆ ಅವನಿಗೆ, ಓ ಮಳೆ ಅಲ್ಲ, ನಾನು ಕಲ್ಲಾಗ್ಬೇಕು ಅಂತ. ತಕ್ಷಣ ಕಲ್ಲಾಗ್ಬಿಡ್ತಾನಂತೆ. ಅವನಿಗೆ ತುಂಬಾ ಸಂತೋಷ. ನನ್ನಷ್ಟು ಗಟ್ಟಿ ಮತ್ತೊಬ್ರಿಲ್ಲ, ನನ್ನಷ್ಟು ಶಕ್ತಿಶಾಲಿ ಮತ್ತೊಬ್ರಿಲ್ಲ ಅಂತ ಖುಷಿ ಪಡ್ತಿರುವಾಗ ಒಬ್ಬ ಕಲ್ಲು ಕಟಗ ಬಂದ್ಬಿಡ್ತಾನಂತೆ. ಅವನ್ ಬಂದು ಕಲ್ಲನ್ನ ಜೋರಾಗಿ ಹೊಡೆದಾಗ ಕಲ್ಲು ಹೋಳಾಗುತ್ತೆ ಅಂತೆ. ಅವಾಗ ಅನ್ಸುತ್ತೆ, ಓಹೋ ಇದು ಕಲ್ಲಲ್ಲ ಗಟ್ಟಿ, ಈ ಕಲ್ಲನ್ನ ಕಡಿತಾ ಇರೋನು ತುಂಬಾ ಶಕ್ತಿಶಾಲಿ, ನಾನು ಕಲ್ಲು ಕಡಿಯೋನ ಆಗ್ಬೇಕಲ್ಲ ಅಂತ ಅಂದಾಗ ಮತ್ತೆ ಪುನಃ ಅವನು ಕಲ್ಲು ಕಡಿಯೋನ ಆಗ್ತಾನಂತೆ. ಅಂದ್ರೆ ಸ್ನೇಹಿತರೆ, ಇದು ತಾತ್ಪರ್ಯ ಇಷ್ಟೇ, ನಾವು ಯಾರಿದೀವಿ ಅದೇ ಚಂದ. ನಾವು ಮತ್ತೊಬ್ರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಬ್ರು ಆಗ್ಬೇಕನ್ನೋ ಅಂತ ಒಂದು ಆಸೆನೂ ನಾವು ಇಟ್ಕೊಳ್ಬಾರ್ದು. ಯಾಕಂದ್ರೆ ನಮ್ಮ ವ್ಯಕ್ತಿತ್ವ ನಮ್ದು, ನಮ್ಮ ಸ್ವಂತಿಕೆ ನಮ್ದು. ನಾವು ನಾವಾಗಿದ್ರೇನೆ ತುಂಬಾ ಚೆನ್ನಾಗಿರುತ್ತೆ. ಬೇರೆಯವ್ರ ಹೋಲಿಕೆ, ಬೇರೆಯವ್ರನ್ನ ನೋಡ್ಕೊಂಡು ನಾವು ಅವರಾಗಿ ಆಗ್ಬೇಕು ಅಂತಂದ್ರೆ ಅದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ಸೊ ಹಾಗಾಗಿ ನಾವು ನಾವಾಗಿ ಇರೋಣ ಅಂತ ಹೇಳ್ತಾ ಇವತ್ತಿನ ಈ ಕಥೆನ ಮುಗಿಸ್ತಿದ್ದೀನಿ. ನಮಸ್ಕಾರ.